श्रीगिरि नन्दिनि नन्दित मेदिनि विश्वविनोदिनि नन्दिनुते गिरिवरविन्ध्य शिरोधिनि वासिनि विष्णुविलासिनि जिष्णुनुते. ಇವಾಗ ನಾವು ಶ್ರೀ ಕರವಲೆ ಭಗವತಿ ದೇವಾಲಯದಲ್ಲಿದ್ದೀವಿ. ಸುಮಾರು ವರ್ಷಗಳ ಹಿಂದೆ ಈ ದೇವಸ್ಥಾನ ಮಹಿಷಾಮರ್ದಿನಿಯ ದೇವಸ್ಥಾನ ಆಗಿತ್ತು ಅಂತೆ. ಕಾಡು ಜನಾಂಗದವರು ಇಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರಂತೆ. ಕಾಲಕ್ರಮೇಣ ಮುದ್ದುರಾಜ ಎಲ್ಲ ಬಂದ ಮೇಲೆ, ಮಡಿಕೇರಿ ನಗರವಾದ ಮೇಲೆ ಕಾಡು ಜನಾಂಗದವರೆಲ್ಲ ಕಾಡಿಗೆ ಮತ್ತೆ ಹೊರಟೋಗ್ತಾರೆ. ಅಲ್ಲಿಂದ ಸುಮಾರಷ್ಟು ವರ್ಷಗಳ ಕಾಲ ಇಲ್ಲಿ ಪೂಜೆ ಪುರಸ್ಕಾರಗಳೇನು ಇರೋದಿಲ್ಲ. ಅದಾದ್ಮೇಲೆ ಭಗವತಿ ದೇವಿಯನ್ನ ಒಲಿಸ್ಕೊಂಡು ಭಗವತಿ ದೇವಿಯ ಉತ್ಸವವನ್ನ ಶುರು ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಮಹಿಷಾಮರ್ದಿನಿ ಮತ್ತು ಭಗವತಿ ದೇವಿಯನ್ನ ಇಬ್ಬರನ್ನ ಕೂಡ ಇಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಿಲ್ವಿಷಮೋಷಿಣಿ ಘೋಷರತೆ. ಈಗ ನಾವು ಕರವಲೆ ಭಗವತಿ ದೇವಾಲಯದ ಮಂಟಪದ ಹತ್ರ ಇದ್ದೀವಿ. ಈ ಮಂಟಪ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಸಿದ್ಧತೆಗಳ ಆಲ್ರೆಡಿ ಆಗಿ ಹೋಗಿದೆ. ಇನ್ನು ಫಿಟ್ಟಿಂಗ್ಸ್ ಮಾಡಿ ಪ್ರದರ್ಶನ ಮಾಡೋದೊಂದೇ ಬಾಕಿ ಇದೆ. ಈಗ ನಮ್ಗೆ ದೇವಸ್ಥಾನದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಹೇಗೆ ಕೆಲಸಗಳೆಲ್ಲ ಆಗಿದೆ ಅಂತ ಕೇಳೋಣ. ಸರ್, ಎಷ್ಟನೇ ವರ್ಷದ್ದು ಕರವಲೆ ಭಗವತಿ ದೇವಸ್ಥಾನದ ಮಂಟಪ? 30ನೇ ವರ್ಷದ ಮಂಟಪ ಸಜ್ಜಾಗಿ ನಿಂತಿದೆ. ಸರ್, ಯಾವ ಸ್ಟೋರಿ ಲೈನ್ ನ ಇಟ್ಕೊಂಡು ಈ ಸತಿ ಪ್ರದರ್ಶನವನ್ನ ಕೊಡ್ತಾ ಇದ್ದೀರಾ? ಈ ವರ್ಷ ಆಂಜನೇಯ ದ್ರೋಣಗಿರಿಯಿಂದ ಸಂಜೀವಿನಿ ಸಸ್ಯ ತರುವಂತ ಕಥಾ ಸಾರಾಂಶನ ಅಳವಡಿಸ್ಕೊಂಡಿದ್ದೀವಿ. ಸರ್, ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಏನು ಹೊಸತನವನ್ನ ಆಡ್ ಮಾಡ್ಕೊಂಡಿದ್ದೀರಾ? ಹಿಂದಿನ ವರ್ಷಕ್ಕಿಂತ ಫೈರ್ ಎಫೆಕ್ಟ್ ತುಂಬ ಇದೆ ಈ ವರ್ಷ. ಹಾಗೆ ಸ್ಟುಡಿಯೋಸ ಮತ್ತು ಕಲಾಕೃತಿ ಎಲ್ಲ ತುಂಬ ವಿಭಿನ್ನವಾಗಿ ಮಾಡಿಸಿದ್ದೀವಿ ಮೇಡಮ್. ಸರ್, ಎಷ್ಟು ಜನದ ಟೀಮ್ ಕರವಲೆ ಭಗವತಿ? ನಾವು 400-450 ಜನ ಮೆಂಬರ್ಸ್ ಇದ್ದೀವಿ ಮೇಡಮ್ ನಮ್ಮ ದಸರಾ ಸಮಿತಿಯಲ್ಲಿ. ಸರ್, ನಾನು ಹೇಳಿದ್ದು ಮಂಟಪ ವರ್ಕ್ ಅಲ್ಲಿ ಇವಾಗ ನೀವು ಒಂದು 2-3 ತಿಂಗಳಿಂದ ಕೆಲಸಗಳು ಮಾಡ್ತಾ ಇರ್ತೀರಾ. ಕೆಲಸಗಳು ನೋಡಿದ್ರೇನೆ ತುಂಬಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಆಗಿದೆ ಕೆಲಸಗಳು ಕೂಡ. ಸೊ ಅದ್ರ ಬಗ್ಗೆ ಹೇಳಿ. ಕೆಲಸ ನಮ್ಮದು 2-2.5 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಇವಾಗ ಕೆಲಸ ಎಲ್ಲ ಆಲ್ರೆಡಿ ಮುಗಿದಿದೆ. ಇನ್ನೇನು ಟಚ್ ಅಪ್ ಏನು ಬಾಕಿ ಇದೆ ಅಷ್ಟೇ. ಇದಕ್ಕೆ ಶ್ರಮ ವಹಿಸಿದ ಒಂದು 20-25 ಹುಡುಗರು 2.5 ತಿಂಗಳಿಂದ ಇದೇ ಸೆಡ್ಡಲ್ಲಿ ಕೆಲಸ ಮಾಡ್ತೀವಿ.